ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀ ಕುಕಿಂಗ್ ಚಾನಲ್. ನಾನು ಸುನೀತಾ. ಇವತ್ತು ತುಂಬಾ ವಿಶೇಷವಾಗಿ, ಅದರಲ್ಲಿ ಎಲ್ಲರೂ ಇಷ್ಟಪಡುವಂತಹ ಮಕ್ಕಳಿಗೆ ಲಂಚ್ ಬಾಕ್ಸ್ ರೆಸಿಪಿ ಅಂತಲೇ ಹೇಳ್ಬೋದು. ಪುಳಿಯೋಗರೆ ಪೌಡರನ್ನು ನಾನು ಮನೆಯಲ್ಲಿ ಮಾಡ್ತಿದ್ದೀನಿ. ಇದನ್ನು ಅತಿ ಸುಲಭವಾಗಿ ಅಷ್ಟೇ ಟೇಸ್ಟಿಯಾಗಿ ಕೂಡ ಹೇಗೆ ಮಾಡೋದು ಅಂತ ನಾವು ನೋಡ್ಕೊಂಬರೋಣ ಬನ್ನಿ. ಇವಾಗ ನಾನು ಗ್ಯಾಸ್ ಮೇಲೆ ಒಂದು ಬಾಣಲೆಯನ್ನು ಇಟ್ಟು ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ತಿದ್ದೀನಿ. ಹಾಗೆ 20 ಒಣ ಮೆಣಸಿಕಾಯನ್ನು ಹಾಕ್ತಿದ್ದೀನಿ ನಾನು. ಖಾರ ಇದು ಮೀಡಿಯಮ್ ಇದೆ. ನೀವು ಒಂದು 5ರಿಂದ 10 ಗುಂಟೂರು ಮೆಣಸಿಕಾಯನ್ನು ಸಹಿತ ನೀವು ಹಾಕ್ಬೋದು. ಇದನ್ನು ನಿಧಾನ ಉರಿಯಲ್ಲಿ ಹುರಿತಾ ಇರಬೇಕು. ಚೆನ್ನಾಗಿ 2 ಸೈಡು ಫ್ರೈ ಆಗ್ತಾ ಇರಬೇಕು. ಪುಳಿಯೋಗರೆ ಪೌಡರ್ ಮುಗಿಯೋ ತನಕ ನೀವು ನಿಧಾನ ಉರಿಯಲ್ಲಿ ಹುರಿಬೇಕು. ಇವಾಗ ನಾನು ಕರಿಬೇವನ್ನು ಹಾಕ್ತಿದ್ದೀನಿ. ಫ್ರೆಶ್ ಕರಿಬೇವನ್ನು ನಾನು ಇಲ್ಲಿ ಸೇರಿಸ್ತಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ಇಂಗನ್ನು ಹಾಕ್ತಿದ್ದೀನಿ. ಇಂಗನ್ನು ಹಾಕಿದರೆ ಪುಳಿಯೋಗರೆ ಪೌಡ್ರು ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಮೆಣಸಿಕಾಯಿ ಎಲ್ಲ ಚೆನ್ನಾಗಿ ಹುರಿದಾದ ಮೇಲೆ ಇದನ್ನು ಸಪ್ರೇಟಾಗಿ ಹಾಕಬೇಕು, ಕರಿಬೇವು ಮತ್ತು ಮೆಣಸಿಕಾಯನ್ನು. ಇವಾಗ 1 ಟೇಬಲ್ ಸ್ಪೂನಷ್ಟು ನಾನು ಕರಿಮೆಣಸು, 1 ಟೇಬಲ್ ಸ್ಪೂನಷ್ಟು ಮೆಂತ್ಯಕಾಳು, ಹಾಗೆ 1 ಟೇಬಲ್ ಸ್ಪೂನಷ್ಟು ನಾನು ಸಾಸಿವೆಯನ್ನು ಹಾಕಿ ಇದನ್ನು ಕೂಡ ನಿಧಾನ ಉರಿಯಲ್ಲಿ ಹುರಿತಾ ಇದ್ದೀನಿ. ಕುಕ್ಕಿಂಗ್ ಆಯಿಲ್ ಬದಲಿಗೆ ನೀವು ಕೊಬ್ಬರಿ ಎಣ್ಣೆಯನ್ನಾದರೂ ನೀವು ಸೇರಿಸ್ಕೋಬಹುದು. ಯಾವುದೇ ರೀತಿಯಾಗಿ ನೀವು ಗ್ಯಾಸನ್ನು ಹೈ ಫ್ಲೇಮಲ್ಲಿ ಮಾತ್ರ ಇಡಬಾರ್ದು. ಇದನ್ನು ಮೆಣಸಿಕಾಯಿ ಮಿಶ್ರಣಕ್ಕೆ ನೀವು ಹಾಕಬೇಕು. ಇವಾಗ ನಾನು 50 ಗ್ರಾಮಷ್ಟು ಕೊತ್ತಂಬರಿ ಕಾಳನ್ನು ಹಾಕ್ತಿದ್ದೀನಿ. ಕೊತ್ತಂಬರಿ ಕಾಳೆಲ್ಲ ಗೋಲ್ಡನ್ ಕಲರ್ ಬರೋ ತನಕ ನಿಧಾನ ಉರಿಯಲ್ಲಿ ಹುರಿತಾ ಇರಬೇಕು. ಇವಾಗ ಕಲರ್ ಚೇಂಜ್ ಆಗಿದೆ. ಇದನ್ನು ಕೂಡ ಅದೇ ಮಿಶ್ರಣಕ್ಕೆ ನಾವು ಸೇರಿಸ್ಕೋಬೇಕು. ಹಾಗೆ ನಂತರ 4 ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಜೀರಿಗೆಯನ್ನು ಹಾಕಿ ಹುರಿತಾ ಇದ್ದೀನಿ. ನಾವು ಈ ಮೆಜರ್ಮೆಂಟಲ್ಲಿ ಅರ್ಧ kg ನಾವು ಪುಳಿಯೋಗರೆ ಪೌಡ್ರನ್ನು ನಾವು ರೆಡಿ ಮಾಡ್ಕೋಬೋದು. ಇದನ್ನು ಕೂಡ ಅದೇ ಮಿಶ್ರಣಕ್ಕೆ ನಾವು ಸೇರಿಸ್ಕೋಬೇಕು. ಹಾಗೆ 5 ಟೇಬಲ್ ಸ್ಪೂನಷ್ಟು ನಾನು ಕರಿ ಎಳ್ಳನ್ನು ಹಾಕಿ ಹುರಿತಾ ಇದ್ದೀನಿ. ಕರಿ ಎಳ್ಳು ಬಿಸಿ ಆದಮೇಲೆ ಚಿಟಪಟ ಅಂತ ಸಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ಅದನ್ನು ಇದೇ ಮಿಶ್ರಣಕ್ಕೆ ನಾವು ಹಾಕಬೇಕು. ನಂತರ ನಾನಿಲ್ಲಿ 4 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ, ಹಾಗೆ 4 ಟೇಬಲ್ ಸ್ಪೂನಷ್ಟು ನಾನು ಕಡಲೆಬೇಳೆಯನ್ನು ಹಾಕ್ತಿದ್ದೀನಿ. ಉದ್ದಿನಬೇಳೆ ಮತ್ತು ಕಡಲೆಬೇಳೆಯನ್ನು ಹುರಿಲಿಕ್ಕೆ ಒಂದು 5 ನಿಮಿಷ ಆದರೂ ನಾವು ಟೈಮ್ ಹಿಡಿಯುತ್ತೆ. ನಿಧಾನ ಉರಿಯಲ್ಲಿ ಹುರಿತಾ ಇರಬೇಕು. ಸ್ವಲ್ಪ ಲೈಟ್ ಕಲರ್ ಬರಬೇಕು ಉದ್ದಿನಬೇಳೆ ಮತ್ತು ಕಡಲೆಬೇಳೆ. ಇದನ್ನು ಕೂಡ ನಾವು ಸಪ್ರೇಟಾಗಿ ಹಾಕಬೇಕು, ಆ ಮಿಶ್ರಣಕ್ಕೆ ನಾವು ಸೇರಿಸಬಾರ್ದು. ನಂತರ 1 ಟೇಬಲ್ ಸ್ಪೂನಷ್ಟು ನಾನು ಎಣ್ಣೆಯನ್ನು ಹಾಕ್ತಿದ್ದೀನಿ. ಅದಕ್ಕೆ ನಾನು ಅರ್ಧ ಬಟ್ಲಷ್ಟು ಒಣ ಕೊಬ್ಬರಿಯನ್ನು ಹಾಕ್ತಿದ್ದೀನಿ. ನೀವು ತುರಿದಾದರೂ ಹಾಕ್ಬೋದು, ಚಿಕ್ಕದಾಗಿ ಈ ಥರ ಪೀಸ್ ಕಟ್ ಮಾಡಿ ಆದರೂ ನೀವು ಹಾಕ್ಬೋದು. ಎಣ್ಣೆಯಲ್ಲಿ ಅದು ಚೆನ್ನಾಗಿ ನಿಧಾನ ಉರಿಯಲ್ಲಿ ಫ್ರೈ ಆಗ್ತಾ ಇರಬೇಕು. ಕೊಬ್ಬರಿ ಹುರಿತಾ ಇದ್ದರೆ ಘಮ ಘಮ ಅಂತ ಪರಿಮಳ ಬರುತ್ತೆ. ಕೊಬ್ಬರಿಯನ್ನು ಹುರಿತಾ ಇದ್ದರೆ ಮನೆಯೆಲ್ಲ ಘಮ ಘಮ ಅಂತ ಪರಿಮಳ ಬರುತ್ತೆ. ಈ ಥರ ಲೈಟಾಗಿ ಹುರಿದಾದ ಮೇಲೆ ಇದನ್ನು ಕೂಡ ಸಪ್ರೇಟಾಗಿ ಎತ್ತಿಡಬೇಕು. ನಂತರ 50 ಗ್ರಾಮ್ನಷ್ಟು ನಾನು ಹುಣಸೆ ಹಣ್ಣನ್ನು ಹಾಕ್ತಿದ್ದೀನಿ. ನಾನು ಪುಳಿಯೋಗರೆ ಪೌಡ್ರ್ ಮಾಡೋಕ್ಕಿಂತ ಮೊದಲು ಹುಣಸೆ ಹಣ್ಣು ಮತ್ತು ಮೆಣಸಿಕಾಯಿಯನ್ನು ಚೆನ್ನಾಗಿ 2 ದಿನ ಬಿಸಿಲಲ್ಲಿ ಒಣಗಿಸಿದ್ದೀನಿ. ಈ ಥರ ಗರಿ ಗರಿ ಆಗುತ್ತೆ, ಉಂಡೆ ಥರ ಆಗೋದಿಲ್ಲ. ಹುಣಸೆಹಣ್ಣು ತುಂಬಾ ಚೆನ್ನಾಗಿ ಬರುತ್ತೆ. ಈ ಥರ ಎಲ್ಲ ಹುಣಸೆ ಹಣ್ಣು ಹುರಿದಾದ ಮೇಲೆ ಅದನ್ನು ಕೂಡ ನಾವು ಸಪ್ರೇಟಾಗಿ ಎತ್ತಿಡಬೇಕು. ಇವಾಗ ಒಂದೊಂದೇ ಮಿಶ್ರಣವನ್ನು ನಾವು ಇವಾಗ ಮಿಕ್ಸಿ ಮಾಡ್ಕೊಂಡು ಬರಬೇಕು. ಹುರಿದಂತಹ ಮಿಶ್ರಣ ಎಲ್ಲ ತಣ್ಣಗಾಗಬೇಕು, ಆವಾಗಲೇ ನಾವು ಮಿಕ್ಸಿ ಮಾಡಬೇಕು. ಇವಾಗ ನಾವು ಮೆಣಸಿಕಾಯಿ ಪೌಡ್ರನ್ನು ನಾವು ಮಿಕ್ಸಿ ಮಾಡ್ಕೊಂಡಿದ್ದೀವಿ. ಈ ಥರ ಚೆನ್ನಾಗಾಗಿದೆ. ಅದಕ್ಕೆ ನಾನು 2 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಗೆ 4 ಟೇಬಲ್ ಸ್ಪೂನಷ್ಟು ನಾನು ಬೆಲ್ಲವನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ನೀವು ಟೇಸ್ಟ್ ನೋಡಿ ಆಮೇಲೆ ಹೆಚ್ಚಿಗೆ ಬೇಕಾದರೂ ನೀವು ಹಾಕ್ಕೋಬೋದು. ಇವಾಗ ನಾನು ಈ ಮಿಶ್ರಣವನ್ನು ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲರು ಅಂತ. ನಾವು ಈ ಥರ ಪೌಡ್ರನ್ನು ಮನೆಯಲ್ಲಿ ಮಾಡಿಟ್ಕೊಂಡ್ರೆ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ತುಂಬಾ ಈಸಿಯಾಗುತ್ತೆ ಮಾಡಲಿಕ್ಕೆ. ಆ ಮಿಶ್ರಣವನ್ನು ನಾವು ಒಂದು ಬೌಲ್ಗೆ ನಾವಿಲ್ಲಿ ಹಾಕಬೇಕು. ನಂತರ ಉದ್ದಿನಬೇಳೆ ಕಡಲೆಬೇಳೆಯನ್ನು ಇದನ್ನು ಕೂಡ ನಾವು ಸಪ್ರೇಟಾಗಿ ಮಿಕ್ಸಿ ಮಾಡ್ಕೊಂಡು ಬರಬೇಕು. ಆ ಮಿಶ್ರಣವನ್ನು ಕೂಡ ಇದಕ್ಕೆ ನಾವು ಸೇರಿಸ್ತಾ ಇರಬೇಕು. ನಂತರ ಒಣ ಕೊಬ್ಬರಿಯನ್ನು ಇದಕ್ಕೆ ಹಾಕಿ ಅದನ್ನು ಕೂಡ ನಾವು ಮಿಕ್ಸಿ ಮಾಡ್ಕೊಂಡು ಬರಬೇಕು. ಒಣ ಕೊಬ್ಬರಿ ತುರಿ ಒಂದೊಂದೇ ಸಣ್ಣದಾಗಿ ಚೂರು ಪೀಸ್ ಉಳ್ಕೊಂಡಿದ್ರೆ ಏನಾಗೋದಿಲ್ಲ.
ಮಿಕ್ಸಿ ಮಾಡ್ಕೊಂಡಿರುವಂತಹ ಈ ಕೊಬ್ಬರಿ ಮಿಶ್ರಣವನ್ನು ಈ ಪುಳಿಯೋಗರೆ ಪೌಡ್ರಿಗೆ ನಾವು ಸೇರಿಸ್ಬೇಕು. ನಂತರ ನಾವು ಅದೇ ಮಿಕ್ಸಿ ಜಾರ್ಗೆ ಹುಣಸೆ ಹಣ್ಣನ್ನು ಹಾಕಿ ಮಿಕ್ಸಿ ಮಾಡ್ಕೊಂಬರಬೇಕು. ಈ ಥರ ತರಿಯಾಗಿದೆ. ಅದಕ್ಕೆ ನಾವು ಈ ಮಿಶ್ರಣವನ್ನು ನಾವು 2ರಿಂದ 3 ಚಮಚದಷ್ಟು ನಾವು ಈ ಹುಣಸೆ ಹಣ್ಣು ಮಿಶ್ರಣಕ್ಕೆ ನಾವು ಸೇರಿಸಿ ಮಿಕ್ಸಿ ಮಾಡಿದರೆ ಹುಣಸೆ ಹಣ್ಣು ಚೆನ್ನಾಗಿ ಪೌಡ್ರ್ ಆಗುತ್ತೆ. ಈ ಮಿಶ್ರಣದಲ್ಲಿ ಸೇರಿ ನಾವು ಈ ಥರ ಮನೆಯಲ್ಲಿ ಪೌಡ್ರ್ ಮಾಡಿಟ್ಕೊಂಡ್ರೆ 6 ತಿಂಗಳಿಂದ 1 ವರ್ಷದ ತನಕನೂ ಯಾವುದೇ ರೀತಿಯಾಗಿ ಕೆಡುವುದಿಲ್ಲ. ತುಂಬಾ ಚೆನ್ನಾಗಿ ಬರುತ್ತೆ. ನಾವು ಮೆಣಸಿನಕಾಯಿ ಮತ್ತು ಹುಣಸೆ ಹಣ್ಣನ್ನು ಪೌಡ್ರ್ ಮಾಡಿಟ್ಕೊಂಡಿದ್ದೇವಲ್ಲ ನೋಡಿ, ಈ ಥರ ಬಂದಿದೆ. ಇವಾಗ ಅದನ್ನು ಈ ಮಿಶ್ರಣಕ್ಕೆ ನಾವು ಸೇರಿಸ್ಕೋಬೇಕು. ಹುಣಸೆ ಹಣ್ಣಲ್ಲಿ ಆ ಪೌಡ್ರನ್ನು ಹಾಕಿ ಮಿಕ್ಸಿ ಮಾಡಿದರೆ ತುಂಬಾ ಚೆನ್ನಾಗಿ ಬರುತ್ತೆ. ಈ ಥರ ಎಲ್ಲ ಪೌಡ್ರನ್ನು ಮಿಕ್ಸ್ ಮಾಡ್ಕೋಬೇಕು. ನೀವು ಒಂದ್ಸಲ ಇದೇ ರೀತಿಯಾಗಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಅಷ್ಟೇ ಟೇಸ್ಟಿಯಾಗಿ ಕೂಡ ಬರುತ್ತೆ. ಇವಾಗ ಇದಕ್ಕೆ ಒಗ್ಗರಣೆಯನ್ನು ಹಾಕ್ಕೊಳ್ಳೋಣ. ನಾನಿಲ್ಲಿ ಒಂದು ಬಾಣಲೆಯನ್ನು ಇಟ್ಟು ಗ್ಯಾಸ್ ಮೇಲೆ 5 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ತಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಗೆ 1 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆಯನ್ನು ಹಾಕಿ ನಿಧಾನ ಉರಿಯಲ್ಲಿ ಹುರಿತಾ ಇರಬೇಕು. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ 50 ಗ್ರಾಮ್ ಶೇಂಗಾ ಕಾಳನ್ನು ನಾನಿಲ್ಲಿ ಹಾಕ್ತಿದ್ದೀನಿ. ನಿಧಾನ ಉರಿಯಲ್ಲಿ ಮಾತ್ರ ಹುರಿತಾ ಇರಬೇಕು. ಶೇಂಗಾ ಕಾಳು ಗೋಲ್ಡನ್ ಕಲರ್ ಬರೋ ತನಕ ಈ ಥರ ಫ್ರೈ ಮಾಡ್ತಾ ಇರಬೇಕು. ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಲ್ಲ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿದರೆ ನಾವು ಮಾಡೋ ಪ್ರತಿಯೊಂದು ಹೊಸ ರೆಸಿಪಿಯೂ ನಿಮಗೆ ಮೊದಲು ಬರುತ್ತೆ. ಹಾಗೆ ನಾನಿಲ್ಲಿ ಕರಿಬೇವನ್ನು ಹಾಕ್ತಿದ್ದೀನಿ. ನಾನು 4 ಒಣಮೆಣಸಿಕಾಯನ್ನು ಕಟ್ ಮಾಡಿ ಹಾಕ್ತಿದ್ದೀನಿ. ಈ ಥರ ಫ್ರೈ ಮಾಡಿದರೆ ತುಂಬಾ ಚೆನ್ನಾಗಿ ಆಗುತ್ತೆ ಪುಳಿಯೋಗರೆ. ನಿಧಾನ ಉರಿಯಲ್ಲಿ ಹುರಿತಾ ಇರಬೇಕು. ಹಾಗೆ ನಾನು 1 ಟೇಬಲ್ ಸ್ಪೂನಷ್ಟು ಅರಿಶಿಣ ಪುಡಿಯನ್ನು ಹಾಕ್ತಿದ್ದೀನಿ. ಇವಾಗ ನಾನು 1 ಟೇಬಲ್ ಸ್ಪೂನಷ್ಟು ಬ್ಯಾಡಗಿ ಖಾರದ ಪುಡಿಯನ್ನು ಹಾಕ್ತಿದ್ದೀನಿ. ಇದನ್ನು ಕೂಡ ನಿಧಾನ ಉರಿಯಲ್ಲಿ ಹುರಿತಾ ಇರಬೇಕು. ಈ ಥರ ಎಲ್ಲ ಚೆನ್ನಾಗಿ ಫ್ರೈ ಆದ ಮೇಲೆ ನೀವು ಜಾಸ್ತಿ ಖಾರ ಬೇಕಾದರೂ ನೀವು ಸೇರಿಸ್ಕೋಬೋದು. ಗ್ಯಾಸನ್ನು ಇವಾಗ ಆಫ್ ಮಾಡಿ ನಾವು ಮಿಕ್ಸಿ ಮಾಡಿಕೊಂಡಿರುವಂತಹ ಎಲ್ಲ ಮಿಶ್ರಣವನ್ನು ನಾವು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಗ್ಯಾಸನ್ನು ಆಫ್ ಮಾಡಿ ಇದನ್ನು ಮಿಕ್ಸಿ ಮಾಡ್ಕೋಬೇಕು. ಚೆನ್ನಾಗಿ ಎಣ್ಣೆಯಲ್ಲಿ ಇದು ಮಿಕ್ಸ್ ಆಗಬೇಕು. ಈ ಥರ ಮಿಕ್ಸ್ ಆದಮೇಲೆ ಇವಾಗ ನಾವು ಗ್ಯಾಸನ್ನು ಮತ್ತೆ ಹಚ್ಚಬೇಕು. ನಿಧಾನ ಉರಿಯಲ್ಲಿಟ್ಟು 1-2 ನಿಮಿಷಗಳ ಕಾಲ ಹಾಗೆ ಮಿಕ್ಸ್ ಮಾಡ್ತಾ ಇರಬೇಕು. ಮನೆಯೆಲ್ಲ ಘಮ ಘಮ ಅನ್ನುತ್ತೆ, ಅಷ್ಟು ಚೆನ್ನಾಗಿ ಬರುತ್ತೆ ಈ ಥರ ಪುಳಿಯೋಗರೆ. ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ, ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ. ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. 2 ನಿಮಿಷಗಳ ಕಾಲ ಆದಮೇಲೆ ಇವಾಗ ಗ್ಯಾಸನ್ನು ಆಫ್ ಮಾಡಬೇಕು. ರೆಡಿಯಾಗಿದೆ ಇವಾಗ ಪುಳಿಯೋಗರೆ ಪೌಡರ್. ನಾವು ಈ ಥರ ಪುಳಿಯೋಗರೆ ಪೌಡ್ರನ್ನು ನಾವು ಮನೆಯಲ್ಲೇ ಮಾಡಿಟ್ಕೊಂಡ್ರೆ ಮಕ್ಕಳಿಗೆ ಬೇಗನೆ 5 ನಿಮಿಷದಲ್ಲಿ ನಾವು ಮಾಡಿ ಕೊಡ್ಬೋದು. ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನೀವು ಇದೇ ಥರ ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಹೇಗಿದೆ ಅಂತ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಮತ್ತೆ ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ ಯು ವಾಚಿಂಗ್ ಫಾರ್ ಮೈ ವಿಡಿಯೋಸ್.